ಒಟ್ಟಾರೆ ರಾಜ್ಯದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ ಅವರು ಜಾತಿಗಳನ್ನ ಎತ್ತುಕಟ್ಟುವಂಥದ್ದು, ಜಾತಿಗಳ ಬಗ್ಗೆ ಜಾತಿಗಳ ಮಧ್ಯದಲ್ಲಿ ಬಿರುಕನ್ನು ತರುವಂಥದ್ದು, ದ್ವೇಷ ವೈಮನಸ್ಸನ್ನು ತರುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ನವರು ಮೊದಲಿಂದಲೂ ಮಾಡ್ಕೊಂಡ್ಬಂದಿರುವಂಥದ್ದು. ಈಗ ಮುಂದುವರೆದು ಏನೊಂದು 10 ವರ್ಷದ ಹಿಂದೆ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇಡೀ ಸಮಾಜದಲ್ಲಿತ್ತು. ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು. ಯಾಕೆಂದರೆ 10 ವರ್ಷದಿಂದ ಮಾಡಿದಾಗ ಸರಿಯಾಗಿ ಆಗಲಿಲ್ಲ, ವೈಜ್ಞಾನಿಕವಾಗಿ ಆಗಿರಲಿಲ್ಲ, ಎಲ್ಲರ ಮನೆಗೆ ಹೋಗಿರಲಿಲ್ಲ, ಸೂಕ್ತವಾಗಿ ಆಗಿರಲಿಲ್ಲ, ಸರಿಯಾಗಿ ಏನು ಜಾತಿ ಗಣತಿ ಆಗಬೇಕು ಅನ್ನೋಂಥ ಒತ್ತಾಯ ಇತ್ತು, ಇಲ್ಲ ಅಂತಲ್ಲ. ಈಗ ಕೇಂದ್ರ ಸರ್ಕಾರನೇ ಇದು ಇತಿಹಾಸದಲ್ಲಿ 77 ವರ್ಷದಲ್ಲಿ ಜಾತಿ ಗಣತಿಯನ್ನು ಸೆನ್ಸಸ್ನಲ್ಲಿ ಆಗ್ತಿರ್ಲಿಲ್ಲ. ಜಾತಿ ಗಣತಿಯಲ್ಲಿ ಜನಗಣತಿ ಮಾಡ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ತಿರ್ಲಿಲ್ಲ, ಬೇರೆ ಎಲ್ಲ ಆಗ್ತಿತ್ತು. ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು. ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ತಿರ್ಗಿ ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಆ ಕೇಂದ್ರ ಸರ್ಕಾರ ಮಾಡ್ತಿರೋಂಥದ್ದು ಪರ್ಫೆಕ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಉತ್ತಮವಾಗಿ ಎಲ್ಲ ಡಾಕ್ಯುಮೆಂಟೇಷನ್ ಇರುತ್ತೆ, ಅದ್ರ ಪ್ರಕಾರವಾಗಿ ಮಾಡಲಿಕ್ಕೆ ಆಗ್ತಿದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರನೇ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡ್ತಿರೋ ಕಾರಣದಲ್ಲಿ ಇದರ ಅವಶ್ಯಕತೆ ಇರಲ್ಲ. ಅದನ್ನು ಕಾದು ಆ ಗಣತಿಯನ್ನು ಬರೋವಂಥದ್ದನ್ನು ನೀವು ತೊಗೊಂಡು ಮಾಡ್ಬೋದು. ನಿಮ್ಗೆ ಯಾವ ಕಾರಣಕ್ಕೆ ಎಂತಕ್ಕೆ ಬೇಕಾಗಿದೆಯೋ ಈ ಜಾತಿ ಗಣತಿ ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕಾಗಿರುವಂಥ ಮಾಹಿತಿ ಸಿಗುವಂಥದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾಕೆ ತೀರ್ಮಾನ ಮಾಡಿದ್ದಾರೆ ಸರ್? ಏನು ಕಾಲ್ತುಳಿತ ಅಪಮಾನ ಮುಜುಗರ ಹಿನ್ನಡೆಯಿಂದ ಬಚಾವಾಗಲಿಲ್ಲ? ಇದ್ರೂ ಇರ್ಬೋದು ಆ ಕಾರಣದಲ್ಲಿ ಇರ್ಬೋದು, ಅಥವಾ ಭಗವಂತ ಅವರಿಗೆ ಏನೋ ಜ್ಞಾನ ಕೊಟ್ಟಿರ್ಬೋದೇನೋ, ತಿಳುವಳಿಕೆನೂ ಕೊಟ್ಟಿರ್ಬೋದು, ಅಥವಾ ಇಶ್ಯೂಗಳನ್ನ ಡೈವರ್ಟ್ ಮಾಡೋಕ್ಕೂ ಮಾಡಿರ್ಬೋದು, ಅಥವಾ ತಿಳುವಳಿಕೆ ಬಂದು ಮಾಡಿರ್ಬೋದು, ಅಥವಾ ನಾವು ಮಾಡ್ತಿರೋ ತಪ್ಪು ಅಂತ ತಿಳುವಳಿಕೆಯಾಗಿಯೂ ಸೂಕ್ತವಾಗಿ ತೊಗೊಳ್ತಿರ್ಬೋದು. ಬಟ್ ತಗೊಂಡಿರೋ ಕಾಲ ಈ ಸಮಾಜದಲ್ಲಿ ಆಕ್ರೋಶ ಗಗನಕೇರಿ ಸರ್ಕಾರದ ವಿರುದ್ಧವಾಗಿ, ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಜನರ ಆಕ್ರೋಶ ಮುಗಿಲಿಗೇರಿದೆ. ಇದೊಂದು ಸರ್ಕಾರ ಜನ ಆಕ್ರೋಶ ಎಷ್ಟಿಗಿದೆ ಅಂದರೆ ಜನ ಬೀದಿಗೆ ಬಂದು ಈ ಸರ್ಕಾರವನ್ನು ತರಾಟೆಗೆ ತೊಗೊಳ್ಳುವಂಥದ್ದು ಅಷ್ಟು ಆಕ್ರೋಶ ಇದೆ ಜನರಿಗೆ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇಂಥ ಕಾಂಗ್ರೆಸ್ ಸರ್ಕಾರ, ದುಷ್ಟ ಸರ್ಕಾರ, ಜನವಿರೋಧಿ, ಜನರ ಜೀವಕ್ಕೆ ಬೆಲೆ ಕೊಡೋದಂಥ, ಗೌರವಿಸೋದಂಥ ಇದೊಂದು ಸರ್ಕಾರನ ಅಂತ ಜನರ ಆಕ್ರೋಶ ಮುಗಿಲಿಗಿದೆ. ಆದರೂ ಅದ್ರ ಮಧ್ಯದಲ್ಲಿ ಏನೋ ಒಂದು ಮಾಡಬೇಕು ಅಂತ ಇಂಥ ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಸಹ ರಿವೈಸ್ ಮಾಡ್ಕೊಂಡಿರೋದು ಒಳ್ಳೆಯದು. ಬಟ್ ಏನಂದರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರ್ಗಿ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ವ್ಯಾಲಿಡಿಟಿ, ಈಗ ನೀವು ಒಂದು ಮಾಡೋದು, ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು, ಇವೆಲ್ಲವೂ ಗೊಂದಲ ಮಾಡಬಾರ್ದು. ನಾವು ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತೀವಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಅಧಿಕಾರ ಸಂವಿಧಾನದ ಆಶಯ ಪ್ರಕಾರವಾಗಿ ಒಂದು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಿ. ಯಾವಾಗ ಜನನೂ ಪ್ರೀತಿಸ್ತಾರೆ, ಜನರನ್ನು ಪ್ರೀತಿಸಿ, ಜನರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಹಾಗಾಗಿ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಕೊಟ್ಟಂಥ ಅಧಿಕಾರದಲ್ಲಿ ಉತ್ತಮವಾಗಿರುವಂಥ, ಸೂಕ್ತವಾಗಿರುವಂಥ, ನ್ಯಾಯಬದ್ಧವಾಗಿರುವಂಥ, ಕಾನೂನುಬದ್ಧವಾಗಿರುವಂಥ ನಿರ್ಧಾರಗಳನ್ನ ತಗೊಳ್ಳಿ ಅಂತಲೂ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಸರ್, ಸಿದ್ದರಾಮಯ್ಯನವರು ಹಿಂದೆ CM ಆಗಿದ್ದಾಗ ಬಿಡುಗಡೆ ಮಾಡಿದ್ರು, ಇವ್ರಿಗೂ ಕೂಡ ಅದೇ ಅನುಷ್ಠಾನಕ್ಕೆ ಬಂದಿದೆ. ಈಗ ಮಾಡಿದ್ರೆ ಇನ್ನೂ ಎಷ್ಟು ವರ್ಷ ಏನಿದು ಸರ್ವೆ ಮಾಡಲಿಕ್ಕೆ ಇವತ್ತಿನ ದಿನ ಏನು ತುಂಬ ಸಮಯ ಏನು ಹಿಡಿಯಲ್ಲ. ಏನೊಂದು ಗೈಡ್ಲೈನ್ಸ್ ಪ್ರಕಾರ ನೋಡಿ, ಪೂರ್ವಭಾವಿ ಸಿದ್ಧತೆ ಬಹಳ ಮುಖ್ಯ. ಪೂರ್ವಭಾವಿ ಸಿದ್ಧತೆನ ಸರಿಯಾಗಿ ಮಾಡಿಕೊಂಡು ಅದಕ್ಕೆ ಸರಿಯಾದ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಂಡು ಫೀಲ್ಡಿಗೆ ಹೋದಾಗ ಫೀಲ್ಡಲ್ಲಿ ಏನು 3 ತಿಂಗಳಿರ್ತಾರೆ. ಆದರೆ ಅದಕ್ಕೆ ಬೇಕಾಗಿರೋ ತಯಾರಿಗಳು ಮಾಡಬೇಕು. ಯಾವ ಇನ್ಸ್ಟಿಟ್ಯೂಷನ್ ಇದಕ್ಕೆ ಅಂತ ಜಾತಿ ಗಣತಿಗೋಸ್ಕರನೇ ಒಂದು ದೊಡ್ಡ ಸಂಸ್ಥೆನ ನಿರ್ಮಾಣ ಮಾಡಿರೋದು. 20,000 ಕೋಟಿ ಖರ್ಚು ಮಾಡ್ತಿದ್ದಾರೆ. 20,000 ಕೋಟಿ ಬಡ್ಜೆಟ್ಟಲ್ಲಿ, ಏನು ಮುಂಗಡ್ಲ ಬಡ್ಜೆಟ್ನಲ್ಲಿ ಇದಕ್ಕೆ ಮೀಸಲು 20,000, ಈಗ 500 ಕೋಟಿ ಏನೋ ಇಟ್ಟಿದ್ದಾರೆ. ಟೋಟಲ್ ಇದಕ್ಕೊಂದು 20,000 ಕೋಟಿ ಖರ್ಚಾಗುವಂಥದ್ದಾಗುತ್ತೆ. ಒಟ್ಟು 20,000 ಕೋಟಿ ಖರ್ಚಾಗುವಂಥದ್ದಾಗುತ್ತೆ. 20,000 ಕೋಟಿ ಖರ್ಚಾಗೋದಕ್ಕಿಂತಲೂ ಒಂದು ಸ್ಟ್ರಕ್ಚರು, ಇದಕ್ಕೆ ಆದಂಥ ಇಲಾಖೆ ದೇಶ ಉದ್ದ ಅಗಲದಲ್ಲಿ ಇದಕ್ಕೆ ನಿರ್ಮಾಣ ಆಗಿರುವಂಥ ಒಂದು ಸಂಸ್ಥೆಗಳಿರ್ತದೆ. ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ
ಕಾನೂನು ಚೌಕಟ್ಟಿನಲ್ಲಿ ಉತ್ತಮವಾಗಿ ಪಾರದರ್ಶಕವಾಗಿ ಆಗುವಂಥದ್ದಾಗುತ್ತೆ. ಹಾಗಾಗಿ ನಾವು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡೋವಂಥದ್ದು, ತಮ್ಮ ಪ್ರತಿಷ್ಠೆಗಾಗಿ ಏನೆಲ್ಲ ಗೊಂದಲ ನಿರ್ಮಾಣ ಮಾಡೋದರಿಂದ ದೂರ ಬರಬೇಕು. ಕಾಂಗ್ರೆಸ್ ಪಕ್ಷನೂ ಕೇಳ್ತಿದ್ದು ಜಾತಿ ಗಣತಿ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಅಂತ ಕೇಳಿದ್ರು, ಮಾಡ್ತಾ ಇದ್ದಾರೆ. ಎಲ್ಲರೂ ಕೇಳಿದ್ನ ಜಾತಿ ಗಣತಿ ಅವರಂತೂ ಮಾಡಿರಲಿಲ್ಲ ಕಾಂಗ್ರೆಸ್ನವರು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ಇದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಮಾಡಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಒಟ್ಟಾರೆ ರಾಜ್ಯದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ ಅವರು ಜಾತಿಗಳನ್ನ ಎತ್ತುಕಟ್ಟುವಂಥದ್ದು, ಜಾತಿಗಳ ಮಧ್ಯದಲ್ಲಿ ಬಿರುಕನ್ನು ತರುವಂಥದ್ದು, ದ್ವೇಷ ವೈಮನಸ್ಸನ್ನು ತರುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ನವರು ಮೊದಲಿಂದಲೂ ಮಾಡ್ಕೊಂಬಂದಿರುವಂಥದ್ದು. ಈಗ ಮುಂದುವರೆದು ಏನೊಂದು 10 ವರ್ಷದ ಹಿಂದೆ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇಡೀ ಸಮಾಜದಲ್ಲಿತ್ತು. ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು. ಯಾಕೆಂದರೆ 10 ವರ್ಷದಿಂದ ಮಾಡಿದಾಗ ಸರಿಯಾಗಿ ಆಗಲಿಲ್ಲ, ವೈಜ್ಞಾನಿಕವಾಗಿ ಆಗಿರಲಿಲ್ಲ, ಎಲ್ಲರ ಮನೆಗೆ ಹೋಗಿರಲಿಲ್ಲ, ಸೂಕ್ತವಾಗಿ ಆಗಿರಲಿಲ್ಲ, ಸರಿಯಾಗಿ ಏನು ಜಾತಿ ಗಣತಿ ಆಗಬೇಕು ಅನ್ನೋಂಥ ಒತ್ತಾಯ ಇತ್ತು, ಇಲ್ಲ ಅಂತಲ್ಲ. ಈಗ ಕೇಂದ್ರ ಸರ್ಕಾರನೇ ಇದು ಇತಿಹಾಸದಲ್ಲಿ 77 ವರ್ಷದಲ್ಲಿ ಜಾತಿ ಗಣತಿಯನ್ನು ಸೆನ್ಸಸ್ನಲ್ಲಿ ಆಗ್ತಿರ್ಲಿಲ್ಲ. ಜಾತಿ ಗಣತಿಯಲ್ಲಿ ಜನಗಣತಿ ಮಾಡ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ತಿರ್ಲಿಲ್ಲ, ಬೇರೆ ಎಲ್ಲ ಆಗ್ತಿತ್ತು. ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು. ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ತಿರ್ಗಿ ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಆ ಕೇಂದ್ರ ಸರ್ಕಾರ ಮಾಡ್ತಿರೋಂಥದ್ದು ಪರ್ಫೆಕ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಉತ್ತಮವಾಗಿ ಎಲ್ಲ ಡಾಕ್ಯುಮೆಂಟೇಷನ್ ಇರುತ್ತೆ, ಅದ್ರ ಪ್ರಕಾರವಾಗಿ ಮಾಡಲಿಕ್ಕೆ ಆಗ್ತಿದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರನೇ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡ್ತಿರೋ ಕಾರಣದಲ್ಲಿ ಇದರ ಅವಶ್ಯಕತೆ ಇರಲ್ಲ. ಅದನ್ನು ಕಾದು ಆ ಗಣತಿಯನ್ನು ಬರೋವಂಥದ್ದನ್ನು ನೀವು ತೊಗೊಂಡು ಮಾಡ್ಬೋದು. ನಿಮ್ಗೆ ಯಾವ ಕಾರಣಕ್ಕೆ ಎಂತಕ್ಕೆ ಬೇಕಾಗಿದೆಯೋ ಈ ಜಾತಿ ಗಣತಿ ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕಾಗಿರುವಂಥ ಮಾಹಿತಿ ಸಿಗುವಂಥದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾಕೆ ತೀರ್ಮಾನ ಮಾಡಿದ್ದಾರೆ ಸರ್? ಏನು ಕಾಲ್ತುಳಿತ, ಅಪಮಾನ, ಮುಜುಗರ, ಹಿನ್ನಡೆಯಿಂದ ಬಚಾವಾಗಬೇಕು? ಇದ್ರೂ ಇರ್ಬೋದು ಆ ಕಾರಣದಲ್ಲಿ ಇರ್ಬೋದು, ಅಥವಾ ಭಗವಂತ ಅವರಿಗೆ ಏನೋ ಜ್ಞಾನ ಕೊಟ್ಟಿರ್ಬೋದೇನೋ, ತಿಳುವಳಿಕೆನೂ ಕೊಟ್ಟಿರ್ಬೋದು, ಅಥವಾ ಇಶ್ಯೂಗಳನ್ನ ಡೈವರ್ಟ್ ಮಾಡೋಕ್ಕೂ ಮಾಡಿರ್ಬೋದು, ಅಥವಾ ತಿಳುವಳಿಕೆ ಬಂದು ಮಾಡಿರ್ಬೋದು, ಅಥವಾ ನಾವು ಮಾಡ್ತಿರೋ ತಪ್ಪು ಅಂತ ತಿಳುವಳಿಕೆಯಾಗಿಯೂ ಸೂಕ್ತವಾಗಿ ತೊಗೊಳ್ತಿರ್ಬೋದು. ಬಟ್ ತಗೊಂಡಿರೋ ಕಾಲ ಈ ಸಮಾಜದಲ್ಲಿ ಆಕ್ರೋಶ ಗಗನಕೇರಿ ಸರ್ಕಾರದ ವಿರುದ್ಧವಾಗಿ, ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಜನರ ಆಕ್ರೋಶ ಮುಗಿಲಿಗೇರಿದೆ. ಇದೊಂದು ಸರ್ಕಾರ ಜನ ಆಕ್ರೋಶ ಎಷ್ಟಿಗಿದೆ ಅಂದರೆ ಜನ ಬೀದಿಗೆ ಬಂದು ಈ ಸರ್ಕಾರವನ್ನು ತರಾಟೆಗೆ ತೊಗೊಳ್ಳುವಂಥದ್ದು ಅಷ್ಟು ಆಕ್ರೋಶ ಇದೆ ಜನರಿಗೆ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ದುಷ್ಟ ಸರ್ಕಾರ, ಜನವಿರೋಧಿ, ಜನರ ಜೀವಕ್ಕೆ ಬೆಲೆ ಕೊಡೋದಂಥ, ಗೌರವಿಸೋದಂಥ ಇದೊಂದು ಸರ್ಕಾರನ ಅಂತ ಜನರ ಆಕ್ರೋಶ ಮುಗಿಲಿಗಿದೆ. ಆದರೂ ಅದ್ರ ಮಧ್ಯದಲ್ಲಿ ಏನೋ ಒಂದು ಮಾಡಬೇಕು ಅಂತ ಇಂಥ ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಸಹ ರಿವೈಸ್ ಮಾಡ್ಕೊಂಡಿರೋದು ಒಳ್ಳೆಯದು. ಬಟ್ ಏನಂದರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರುಗಿ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ವ್ಯಾಲಿಡಿಟಿ, ಈಗ ನೀವು ಒಂದು ಮಾಡೋದು, ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು, ಇವೆಲ್ಲವೂ ಗೊಂದಲ ಮಾಡಬಾರ್ದು. ನಾವು ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತೀವಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಅಧಿಕಾರ ಸಂವಿಧಾನದ ಆಶಯ ಪ್ರಕಾರವಾಗಿ ಒಂದು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಿ. ಯಾವಾಗ ಜನನೂ ಪ್ರೀತಿಸ್ತಾರೆ, ಜನರನ್ನು ಪ್ರೀತಿಸಿ, ಜನರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಹಾಗಾಗಿ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಕೊಟ್ಟಂಥ ಅಧಿಕಾರದಲ್ಲಿ ಉತ್ತಮವಾಗಿರುವಂಥ, ಸೂಕ್ತವಾಗಿರುವಂಥ, ನ್ಯಾಯಬದ್ಧವಾಗಿರುವಂಥ, ಕಾನೂನುಬದ್ಧವಾಗಿರುವಂಥ ನಿರ್ಧಾರಗಳನ್ನ ತಗೊಳ್ಳಿ ಅಂತಲೂ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಸರ್, ಸಿದ್ದರಾಮಯ್ಯನವರು ಹಿಂದೆ CM ಆಗಿದ್ದಾಗ ಬಿಡುಗಡೆ ಮಾಡಿದ್ರು, ಇವ್ರಿಗೂ ಕೂಡ ಅದೇ ಅನುಷ್ಠಾನಕ್ಕೆ ಬಂದಿದೆ. ಈಗ ಮಾಡೋದು ಇನ್ನೂ ಎಷ್ಟು ವರ್ಷ ಆಗುತ್ತೆ? ಏನಿದು ಸರ್ವೆ ಮಾಡಲಿಕ್ಕೆ ಇವತ್ತಿನ ದಿನ ಏನು ತುಂಬ ಸಮಯ ಏನು ಹಿಡಿಯಲ್ಲ. ಏನೊಂದು ಗೈಡ್ಲೈನ್ಸ್ ಪ್ರಕಾರ ನೋಡಿ, ಪೂರ್ವಭಾವಿ ಸಿದ್ಧತೆ ಬಹಳ ಮುಖ್ಯ. ಪೂರ್ವಭಾವಿ ಸಿದ್ಧತೆನ ಸರಿಯಾಗಿ ಮಾಡಿಕೊಂಡು ಅದಕ್ಕೆ ಸರಿಯಾದ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಂಡು ಫೀಲ್ಡಿಗೆ ಹೋದಾಗ, ಫೀಲ್ಡಲ್ಲಿ ಏನು 3 ತಿಂಗಳಿರ್ತಾರೆ. ಆದರೆ ಅದಕ್ಕೆ ಬೇಕಾಗಿರೋ ತಯಾರಿಗಳು ಮಾಡಬೇಕು. ಯಾವ ಇನ್ಸ್ಟಿಟ್ಯೂಷನ್ ಇದಕ್ಕೆ ಅಂತ ಜಾತಿ ಗಣತಿಗೋಸ್ಕರನೇ ಒಂದು ದೊಡ್ಡ ಸಂಸ್ಥೆನ ನಿರ್ಮಾಣ ಮಾಡಿರೋದು. 20,000 ಕೋಟಿ ಖರ್ಚು ಮಾಡ್ತಿದ್ದಾರೆ. 20,000 ಕೋಟಿ
ಬಡ್ಜೆಟ್ಟಲ್ಲಿ ಏನು ಮುಂಗಡ್ಲ ಬಡ್ಜೆಟ್ನಲ್ಲಿ ಇದಕ್ಕೆ ಮೀಸಲು 20,000 ಈಗ 500 ಕೋಟಿ ಏನೋ ಇಟ್ಟಿದ್ದಾರೆ. ಟೋಟಲ್ ಇದಕ್ಕೆ ಒಂದು 20,000 ಕೋಟಿ ಖರ್ಚಾಗುವಂಥದ್ದಾಗುತ್ತೆ. ಹಾಂ, ಒಟ್ಟು 20,000 ಕೋಟಿ ಖರ್ಚಾಗುವಂಥದ್ದಾಗುತ್ತೆ. 20,000 ಕೋಟಿ ಜೊತೆ ಖರ್ಚಾಗೋದಕ್ಕಿಂತಲೂ ಒಂದು ಸ್ಟ್ರಕ್ಚರು, ಇದಕ್ಕೆ ಆದಂಥ ಇಲಾಖೆ ಇದು, ಇದಕ್ಕೆ ಆದಂಥ ಇಲಾಖೆ ದೇಶ ಉದ್ದ ಅಗಲದಲ್ಲಿ ಇದಕ್ಕೆ ನಿರ್ಮಾಣ ಆಗಿರುವಂಥ ಒಂದು ಸಂಸ್ಥೆಗಳಿರ್ತದೆ. ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಕಾನೂನು ಚೌಕಟ್ಟಿನಲ್ಲಿ ಉತ್ತಮವಾಗಿ ಪಾರದರ್ಶಕವಾಗಿ ಆಗುವಂಥದ್ದಾಗುತ್ತೆ. ಹಾಗಾಗಿ ನಾವು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡೋವಂಥದ್ದು, ತಮ್ಮ ಪ್ರತಿಷ್ಠೆಗಾಗಿ ಏನೆಲ್ಲ ಗೊಂದಲ ನಿರ್ಮಾಣ ಮಾಡೋದ್ರಿಂದ ದೂರ ಬರಬೇಕು. ಕಾಂಗ್ರೆಸ್ ಪಕ್ಷನೂ ಕೇಳ್ತಿದ್ರು, ಜಾತಿ ಗಣತಿ ಮಾಡಿ, ಕೇಂದ್ರ ಸರ್ಕಾರ ಮಾಡಿ ಅಂತ ಕೇಳಿದ್ರು, ಮಾಡ್ತಾ ಇದ್ದಾರೆ. ಎಲ್ಲರೂ ಕೇಳಿದ್ನ ಜಾತಿ ಗಣತಿ ಅವರಂತೂ ಮಾಡಿರಲಿಲ್ಲ ಕಾಂಗ್ರೆಸ್ನವರು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ಇದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಮಾಡಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ.